ಕೃಷ್ಣನ್ ಮ್ಯಾರೇಜ್ ಸ್ಟೋರಿ. ಹೌದು, ಅಜಯ್ ರಾವ್ ಹಾಗೂ ನಿಧಿ ತುಬಾಯಿ ಅಭಿನಯದ ಕೃಷ್ಣನ್ ಮ್ಯಾರೇಜ್ ಸ್ಟೋರಿಗೆ ಇದೇ ಶುಕ್ರವಾರ ಮುಹೂರ್ತ ಫಿಕ್ಸ್ ಆಗಿದೆ. ಈ ಕಲಿಯುಗ ಕೃಷ್ಣನ್ ಮದುವೆಗೆ ಮಂಟಪ ಕೂಡ ಸಿದ್ಧ ಆಗಿದೆ. ಆದರೆ ಈ ಕೃಷ್ಣನ್ಗೆ ರುಕ್ಮಿಣಿನ ಹೇಗೆ ಹುಡುಕಿದ್ರು, ಈ ಮದುವೆಗೆ ಎಷ್ಟೆಲ್ಲ ಕಷ್ಟ ಆಯಿತು, ಈ ಮದುವೆ ಹಿಂದೆ ಯಾರೆಲ್ಲ ಶ್ರಮ ಇದೆ, ಇದನ್ನೆಲ್ಲ ನೋಡೋಣ ಇವತ್ತಿನ ಈ ಸ್ಪೆಷಲ್ನಲ್ಲಿ. ನಾನು ಸಂದೀಪ್. ಲವ್ ಫೇಲರ್ ಆದಮೇಲೆ ನಮ್ಮ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ದೇವ್ರ ಭಕ್ತ ಆಗೋಗ್ಬಿಟ್ಟಿದ್ದಾನೆ. ಬೆಳಗಿಂದ ಸಂಜೆ ತನಕ ದೇವ್ರ ಪೂಜೆ ಮಾಡ್ತಾ ಇರ್ತಾನೆ. ಅದು ಯಾರನ್ನ? ಶ್ರೀಕೃಷ್ಣ ಪರಮಾತ್ಮನ. ಈ ಕೃಷ್ಣ ಆ ಕೃಷ್ಣನ ಹತ್ರ ಏನು ಬೇಡ್ತಾನೋ, ಆ ಕೃಷ್ಣ ಏನು ವರ ಕೊಡ್ತಾನೋ ಗೊತ್ತಾಗ್ತಿಲ್ಲ. ಕೃಷ್ಣ ಕೃಷ್ಣ ಯಾರು ಕರೆದ್ರೂ ಕೇಳಲ್ಲ. ಯಾರು? ನಾನು ಭಕ್ತ, ಶ್ರೀಕೃಷ್ಣ ಪರಮಾತ್ಮ. ನೀವಾ? ಐ ಕಾಂಟ್ ಬಿಲೀವ್ ದಿಸ್. ನಂಬಲೇಬೇಕು ಭಕ್ತ, ನಿನ್ನ ಕಷ್ಟ ನೋಡಿ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನನಗೂ ಹೀಗೆ ಹುಡುಗಿಯರ ಕಾಟವಿತ್ತು. ನಾನು ರುಕ್ಮಿಣಿನ ಮದುವೆಯಾಗಿ ಸೆಟಲ್ ಆದೆ. ನೀನು ಕೂಡ ಒಂದು ಒಳ್ಳೆ ಹುಡುಗಿಯನ್ನ ಮದುವೆಯಾಗ, ಅದೊಂದೇ ನಿನ್ನ ಕಷ್ಟಕ್ಕಿರೋ ಪರಿಹಾರ. ಅದೇನೋ ಕರೆಕ್ಟು, ಬಟ್ ಆ ಹುಡುಗಿ ಎಲ್ಲಿ ಸಿಗ್ತಾಳೆ? ನೀವೇ ದಯ ಪಾಲಿಸ್ಬೇಕು. ಹೆದರಬೇಡ ಭಕ್ತ, ಅದಕ್ಕಂತಲೇ ಉಮೇಶ್ ಎನ್ನುವರನ್ನ ಸೃಷ್ಟಿಸಿದ್ದೇನೆ. ಹೋಗಿ ಅವರನ್ನು ಭೇಟಿಯಾಗ, ಅವರೇ ನಿನ್ನ ಮದುವೆ ಮಾಡಿಸ್ತಾರೆ. ತಡ ಮಾಡಬೇಡ ಭಕ್ತ, ಓಡು ಭಕ್ತ ಓಡು, ಕಮಾನ್. ಥ್ಯಾಂಕ್ ಯು ಗಾಡ್, ತುಂಬ ಥ್ಯಾಂಕ್ಸ್. ನೋಡಿ, ಆ ಕೃಷ್ಣ ಅದು ಯಾವ ಅಡ್ರೆಸ್ ಕೊಟ್ಟನೋ ಗೊತ್ತಿಲ್ಲ. ಈ ಕೃಷ್ಣ ಈ ರೀತಿ ಓಡ್ತಾ ಇದ್ದಾನೆ, ಅದ್ಯಾರೋ ಉಮೇಶ್ನ ಹುಡ್ಕೊಂಡು. ಇನ್ನು ಎಲ್ಲಿಗೆ ಹೋಗ್ತಾನೋ ನೀವೇ ನೋಡಿ. ನೋಡಿ, ಲಿಫ್ಟ್ ಇದ್ರೂ ಓಡ್ತಾ ಇದ್ದಾನೆ. ಲಿಫ್ಟ್ ಇರೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಉಮೇಶ್ ಅವರೇ, ಕೃಷ್ಣ ಪರಮಾತ್ಮ. ಕೃಷ್ಣ ಉಮೇಶ, ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿನ್ನೆ ರಾತ್ರಿ ನಮ್ಗೆ ಆ ಕೃಷ್ಣ ಪರಮಾತ್ಮನಿಂದ ಆಶೀರ್ವಾಣಿ ನುಡಿಯಿತು, ಬರ್ತೀರಾ ಅಂತ. ಗ್ರೇಟ್. ಮತ್ತೆ ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ಏನು ಇಷ್ಟು ಅರ್ಜೆಂಟಲ್ಲಿ ಇಷ್ಟು ಓಡೋಡ್ ಬರ್ತಾ ಇರಲಿಲ್ಲ ಸರ್? ಏನು ಹೇಳಿ ಸರ್, ನನ್ನ ಕಷ್ಟನ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಸರ್. ಸಿಕ್ಕಾಪಟ್ಟೆ ಹುಡುಗಿಯರ ಕಾಟ. ನನಗೆ ದಯವಿಟ್ಟು ಒಂದು ಮದುವೆ ಮಾಡಿಸ್ಬಿಟ್ಬಿಟ್ಟು ಎಲ್ಲ ಕಾಟದಿಂದ ನನಗೆ ಪರಿಹಾರ ಕೊಡಿ ಸರ್. ಇಲ್ಲ ರೀ, ಮದುವೆ ಮಾಡಿಸೋದಂದ್ರೆ ಸುಮ್ಮನೆ ಹುಡುಗಾಟ ಅನ್ಕೊಂಬಿಟ್ಟಿದ್ದೀರಾ? ಎಷ್ಟು ಕಷ್ಟ ಇದೆ ಈ ಕಾಲದಲ್ಲಿ. ಹುಡುಗಿಯರು ಸಿಗೋದೇ ಕಷ್ಟ. ಒಂದು ಹುಡುಗನಿಗೆ ಇಬ್ಬರು ಹುಡುಗಿಯರು ಅಂತ ರೇಷು ಇದೆ. ಅದು ಅಲ್ಲದೆ ಯಾವುದು ನಿಮ್ಮ ಪ್ರೊಫೆಷನ್ ಏನು ಮಾಡ್ಕೊಂಡಿದ್ದೀರಾ? ಸರ್ ನಾನೊಬ್ಬ ಆ್ಯಡ್ ಫಿಲ್ಮ್ ಡೈರೆಕ್ಟರ್ ಸರ್. ಆ್ಯಡ್ ಫಿಲ್ಮ್ ಡೈರೆಕ್ಟರ್. ಅದೇ ತೊಂದರೆ ಆಗಿರುತ್ತೆ ಸರ್. ಸಿಕ್ಕಾಪಟ್ಟೆ ಗ್ಲಾಮರ್, ಸುತ್ತಮುತ್ತ ಬರೀ ಮಾಡಲ್ಸು ಹುಡುಗಿಯರು, ಬರೇ ಅದೇ ತೊಂದರೆ ಆಗೋಗ್ಬಿಟ್ಟಿದೆ ಸರ್. ಅಲ್ಲ ರೀ, ಅಷ್ಟು ಜನ ಬ್ಯೂಟಿಫುಲ್ ಹುಡುಗಿಯರು ಹಿಂದೆ ಬಿದ್ದಿರುವಾಗ ಮದುವೆ ಆಗಿ ಏನ್ರಿ ನಿಮಗೆ ಕಷ್ಟ? ಸರ್ ಆ ಹೆಣ್ಣು ಹೇಗಿರ್ಬೇಕಂದ್ರೆ, ನನ್ನೊಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಸರ್. ದೊಡ್ಡ ಫ್ಯಾಮಿಲಿ. ನನ್ನ ದೊಡ್ಡಪ್ಪ, ದೊಡ್ಡಮ್ಮ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, 3-4 ಚಿಕ್ಕಪ್ಪ, ಚಿಕ್ಕಮ್ಮಂದ್ರು, ಮತ್ತು ಸಿಕ್ಕಾಪಟ್ಟೆ ಪುಟಾಣಿ ಮಕ್ಕಳು. ದೊಡ್ಡ ಸಂಸಾರನೇ ಇದೆ. ಅಜ್ಜ, ಅಜ್ಜಿ, ಇದೆಲ್ಲನೂ ನೋಡ್ಕೊಂಡು ಹೋಗ್ಬೇಕಲ್ಲ ಸರ್. ಕಷ್ಟ. ಜಾಯಿಂಟ್ ಫ್ಯಾಮಿಲಿಗೆ ಈಗಿನ ಕಾಲದಲ್ಲಿ ಹುಡುಗಿ ಸಿಗೋದಂದ್ರೆ ಏನು ಹುಡುಗಾಟನ? ಅಷ್ಟು ಜನರಕ್ಕೂ ಮ್ಯಾಚ್ ಆಗೋಂಥ ಹುಡುಗಿ ಸಿಗಬೇಕು ಅಂದರೆ ಪ್ಲೀಸ್ ಕಷ್ಟನೇ. ನೀವೇ ಏನಾದರೂ ಒಂದು ಮ್ಯಾಜಿಕ್ ಮಾಡಿ. ಆಯಿತು, ಹುಡುಗಿ ಹುಡುಕೋಣ. ಬಟ್ ಮದುವೆ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ. ಯಾಕಂದ್ರೆ ನಾನು ಆರ್ಡಿನರಿ ಮದುವೆ ಎಲ್ಲ ಮಾಡಿಸಲ್ಲ. ನಂದೇನಿದ್ರು ಹೆವಿ ಬಡ್ಜೆಟ್ಟು, ಹೆವಿ ರಿಚ್ನೆಸ್ಸು. ನಾನು ಅನ್ಕೊಂಡ್ರಂಗೆ ಮದುವೆ ಮಾಡಬೇಕು. ನಿಮಗೆ ಆ ಬಡ್ಜೆಟ್ಟು ಆ ಥರ ಮದುವೆ ಮಾಡಿಸ್ಕೊಳಕ್ಕೆ ಶಕ್ತಿ ಇದೆಯಾ ಸರ್? ಒಂದು ಒಳ್ಳೆ ಕಾರ್ಯ ಆಗುತ್ತೆ, ಒಂದು ಒಳ್ಳೆ ಮದುವೆ ಆಗುತ್ತೆ. ಇಂಥ ಒಂದು ಬ್ಯೂಟಿಫುಲ್ ಫ್ಯಾಮಿಲಿಗೆ ನೀವು ಒಂದು ಒಳ್ಳೆ ಹೆಣ್ಣು ಕೊಡ್ತೀರಾ ಅಂತಂದರೆ ಅದು ಎಷ್ಟಾದ್ರೂ ಖರ್ಚಾಗಲಿ ಸರ್. ನಮಗೆ ಒಬ್ಬರು ನಮ್ಮ ಪರಿಚಯ ಇರೋರು ವಿಜಯಣ್ಣ ಅಂತ ಇದ್ದಾರೆ. ದೊಡ್ಡ ಶ್ರೀಮಂತರು, ಅಂದರೆ ಹೃದಯ ಶ್ರೀಮಂತಿಗೆ ಸಿಕ್ಕಾಪಟ್ಟಿದೆ ಸರ್. ಅವ್ರು ಖಂಡಿತ ನನಗೆ ಹೆಲ್ಪ್ ಮಾಡ್ತಾರೆ. ಹೋಗೋಣ ಸರ್. ಮತ್ತಿನ್ನೇ ನಡ್ರಿ, ಬೇಗ ಮದುವೆ ನಡ್ರಿ, ಮತ್ತೆ ಬೇಗ ಹೋಗೋಣ. ಬನ್ನಿ ಸರ್, ಬನ್ನಿ. ಹಲೋ ರೀ ಕೃಷ್ಣ, ನಿಂತ್ಕೊಳ್ರಿ. ಈ ಗೇಟಪ್ಪಲ್ಲಿ ಹುಡುಗಿ ನೋಡ್ಕೊಂಡು ಮದುವೆಗೆ ಹೋಗ್ಬೇಕಂದ್ರೆ ಹಂಗೆ ಒಂಚೂರು ಟ್ರೆಂಡಿ ಆಗಿರ್ರಿ, ಮಾಡ್ರನ್ ಆಗಿ. ಈಗ ಫುಲ್ ಗೆಟಪ್ ಚೇಂಜ್ ಮಾಡೋಣ ನಡೀರಿ. ಸರಿ ಸರ್, ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಡ್ತೀನಿ. ಬನ್ನಿ. ಈಗಿನ ಕಾಲದಲ್ಲಿ ಮದುವೆ ಮಾಡೋದು ಸುಲಭದ ಮಾತಾ? ಹೆಣ್ಣು ಹುಡ್ಕೋದೇ ಕಷ್ಟ ಅಂತೆ. ನೋಡೋಣ ಕೃಷ್ಣನ ಮದುವೆಗೆ ಅದು ಯಾರು ದುಡ್ಡು ಹಾಕ್ತಾರಂತ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತೊಗೊಳ್ಳಿ.